ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಾಯ್ತು ಹಬ್ಬ? ಬಹಳ ಖುಷಿಯಾಗಿ ಸಂಭ್ರಮದಿಂದ ಗಣೇಶ ಹಬ್ಬವನ್ನ ಆಚರಿಸಿದ್ದೀರಾ. ಅದಾದ ನಂತರ ಶಾಲೆಯಲ್ಲೂ ಕೂಡ ಹಬ್ಬದ ಆಚರಣೆ ಅನ್ನೋದು ಮುಂದುವರಿತಾ ಸಾಗುತ್ತಲ್ವಾ. ಆಲ್ಮೋಸ್ಟ್ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಬರೋವರೆಗೂ ಕೂಡ ಗಣಪತಿ ಹಬ್ಬ ಸಾಕ್ತಾನೆ ಇರುತ್ತೆ ಅಂತ ಹೇಳ್ಬಹುದು. ಒಟ್ಟಾರೆ ಗೌರಿ ಹಾಗೂ ಗಣೇಶ ಆತನ ಕೃಪೆ ನಿಮ್ಮೆಲ್ಲರ ಮೇಲೂ ಇದ್ದು ನೀವೆಲ್ಲ ಬಹಳ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಅಂತ ನಾವು ಕೂಡ ನಮ್ಮ ವಿದ್ಯಾಶಕ್ತಿಯ ಮೂಲಕ ಆಶಿಸ್ತೀವಿ. ಸೊ ಇದನ್ನ ಹೇಳ್ತಾ ಒಂದು ಚುಟುಕಾದ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳುವಂತ ಇಚ್ಛೆ ನಮ್ದು. ಈ ಫೋಟೋ ಕಾಣ್ತಾ ಇದೆ ನಿಮ್ಗೆ. ಈ ಫೋಟೋದಲ್ಲಿ ಕಾಣ್ತಾ ಇರೋದು ಯಾರು ಗೊತ್ತಿದೆಯಾ ಯಾರಿಗಾದ್ರು? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡ್ಬಹುದು, ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ಬಹುದು ನಮ್ಗೆ. ಈ ಫೋಟೋದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಫೋಟೋ ಒಂದನ್ನ ನೀವು ನೋಡ್ತಾ ಇದ್ದೀರಾ. ಯಾರಿರ್ಬಹುದು ಇವರು? ಕರೆಕ್ಟ್, ಬಾಲಗಂಗಾಧರ್ ತಿಲಕ್. ಬರೀ ಇಷ್ಟ ಮಾತ್ರ ನೆನಪಾಗಲ್ಲ. ಬಾಲಗಂಗಾಧರ್ ತಿಲಕ್ ಅಂದ ತಕ್ಷಣ ಇವ್ರು ಹೇಳ್ದಂತಹ ಈ ಮಾತು ನೆನಪಾಗುತ್ತೆ. ಏನದು? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ. ಫ್ರೀಡಮ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಲ್ ಹ್ಯಾವ್ ಇಟ್ ಅಂತ ಹೇಳಿದಂತಹ ಮಹಾನ್ ಚೇತನ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದಂತಹ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರು ಕೂಡ ಒಬ್ರು. ಸೊ ಇದಕ್ಕೂ ಗಣಪತಿ ಹಬ್ಬಕ್ಕೂ ಏನ್ ಮೇಡಮ್ ಸಂಬಂಧ? ಇದನ್ನ ಯಾಕೆ ನಮ್ಗೆ ಈಗ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂತ ನೀವು ಕೇಳೋದಾದ್ರೆ, ಸಾಮಾನ್ಯ ಗಣಪತಿ ಹಬ್ಬ ಅಂತ ಹೇಳಿದ್ರೆ ನಾವು ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ಮನೆಯಲ್ಲಿ ಮಂಟಪವನ್ನ ಕಟ್ಟಿ ಪೂಜೆ ಪುನಸ್ಕಾರ ಮಾಡೋದು ಮಾತ್ರ ಅಲ್ಲ. ಬೀದಿ ಬೀದಿಗಳಲ್ಲೂ ಕೂಡ ಗಣಪತಿಯನ್ನ ಕೂರಿಸ್ತೀವಿ. ಬಹಳ ಸಡಗರದಿಂದ ಆರ್ಕೆಸ್ಟ್ರಾ ಏರ್ಪಡಿಸ್ತೀವಿ, ಆಟಗಳನ್ನ ಆಟ ಆಡಿಸ್ತೀವಿ. ನನ್ಗಂತೂ ನನ್ನ ಶಾಲೆ ದಿನ ನೆನಪಾಗುತ್ತೆ. ನಾನ್ ಶಾಲೆಲಿದ್ದಾಗ ನಮ್ ಶಾಲೆಯಲ್ಲೂ ಕೂಡ ಗಣಪತಿನ ಕೂರ್ಸೋರು. ಒಬ್ಬೊಬ್ರು ಮನೆಯಿಂದ ಒಂದೊಂದು ವಸ್ತು ತರ್ಬೇಕಿತ್ತು. ಒಬ್ರು ಕಡ್ಲೆಕಾಳು ಹುಸ್ಲಿನೋ ಅಥವಾ ಇನ್ನೊಬ್ರು ಕಾಬೂಲ್ ಕಡ್ಲೆಕಾಳು ಹುಸ್ಲಿ ಅನ್ ಮಾಡ್ಕೊ ಬಂದ್ರೆ, ಮತ್ತೊಂದಿಷ್ಟು ಜನ ಕರ್ಜಿಕಾಯೋ ಕೊಬ್ಬರಿ ಮಿಠಾಯೋ ಈ ರೀತಿ ಮಾಡ್ಕೊಂಡ್ ಬರ್ಬೇಕಿತ್ತು. ಸೊ ಈ ಒಂದು ಸಂಭ್ರಮ ಅನ್ನೋದು ಎಲ್ಲಿಂದ ಹೇಗೆ ಶುರುವಾಯ್ತು ಅನ್ನೋದಕ್ಕೆ ಬಾಲಗಂಗಾಧರ್ ತಿಲಕ್ ರವರು ಮುನ್ನುಡಿನ ಬರೀತಾರೆ. ಸ್ವಾತಂತ್ರ್ಯ ಪೂರ್ವವಾದಂತಹ ಕಾಲ ಅದು. ಆ ಸಂದರ್ಭದಲ್ಲಿ ಜನರನ್ನ ಒಟ್ಟಿಗೆ ಒಂದ್ ಕಡೆ ಸೇರ್ಸೋದು ಬಹಳ ಸಾಹಸದ ಕೆಲ್ಸ. ಒಂದ್ ಕಡೆ ಬ್ರಿಟಿಷ್ ಅಧಿಕಾರಿಗಳ ಒಂದು ಕೆಂಗಣ್ಣಿಗೆ ಗುರಿಯಾಗ್ಬೇಕಾಗಿತ್ತು. ಸೊ ಅಲ್ಲೆಲ್ಲ ಲಾಠಿ ಚಾರ್ಜ್ ಅನ್ನೋಂಥದ್ದು ಆಗುವಂಥದ್ದು. ಮತ್ತೆ ಸುಮಾರಷ್ಟು ಜನರಿಗೆ ಈಗಿರೋ ತರ ನಮ್ಗೆ ಒಂದು ತಂತ್ರಜ್ಞಾನದ ಫೆಸಿಲಿಟಿ ಅನ್ನೋದಿರ್ಲಿಲ್ಲ. ಫೋನ್ ಮೂಲಕ ಹೇಳೋದಕ್ಕೋ ಅಥವಾ ಬೇರೆ ರೀತಿಯಾಗಿ ಹೇಳಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಏನ್ ಮಾಡೋರು? ಬಾಲಗಂಗಾಧರ್ ತಿಲಕ್ ರವರು ಗಣಪತಿ ಭಜನೆ ಅಂತ ಶುರು ಮಾಡೋರು. ಗಣಪತಿ ಹಬ್ಬ ಬರ್ತಿದ್ದಂಗೆ ದೊಡ್ಡ ದೊಡ್ಡ ಗಣಪತಿ ಭಜನೆ ಅಂತ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬ್ರಿಟಿಷ್ ಅಧಿಕಾರಿಗಳು ಜನರನ್ನ ಸೇರ್ಲಿಕ್ಕೆ ಬಿಡೋರು. ಜನ ಸೇರ್ತಾ ಇದ್ದಂತ ಆ ಸಮೂಹದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು, ನಮ್ಗೆ ಯಾಕೆ ಸ್ವಾತಂತ್ರ್ಯ ಅನ್ನೋದು ಬೇಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ, ಇವೆಲ್ಲವನ್ನ ಕೂಡ ಬಹಳ ಸಾರಾಸಗಟವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಬಾಲಗಂಗಾಧರ್ ತಿಲಕ್ ರವರು. ಹೀಗಾಗಿ ಸುಮಾರು ಜನ ಸೇರಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಲಿಕ್ಕೆ, ತಿಳ್ಕೊಳ್ಲಿಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಟದ್ದು ಬಾಲಗಂಗಾಧರ್ ತಿಲಕ್. ಈ ಫೋಟೋ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಗಣೇಶ ಉತ್ಸವ ಮಂಡಳಿ. ಇದನ್ನ ಶುರು ಮಾಡಿದ್ದು ಸರ್ವಮಾನ್ಯ ಬಾಲಗಂಗಾಧರ್ ತಿಲಕ್ ರವರು. ಇವರು ಶುರು ಮಾಡಿದಂತಹ ಈ ಒಂದು ಗಜಾನನ ಪ್ರಸನ್ನ ಅಂತ ಬರ್ತಿದ್ದಾರೆ ನೋಡ್ಬಹುದು ನೀವು. ಈ ಒಂದು ಮಂಡಳಿಲಿ ಸುಮಾರಷ್ಟು ನಿರ್ಣಯಕರವಾದಂತಹ ಒಂದು ಡಿಸಿಷನ್ಸ್ಗಳು, ಸ್ವಾತಂತ್ರ್ಯ ಹೋರಾಟ ಅನ್ನೋದು ಯಾವ ರೀತಿ ಮಾಡ್ಬೇಕು, ಮತ್ತೆ ಸತ್ಯಾಗ್ರಹ ಯಾವ ರೀತಿ ನಾವು ಮಾಡ್ತಾ ಹೋಗ್ಬೇಕು, ಈ ಬ್ರಿಟಿಷರ್ಗೆ ನಾವ್ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ಇವೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಇವ್ರು ಶುರು ಮಾಡಿದದ್ದು. ಅದರಿಂದ ಗಣಪತಿಯ ಫಂಕ್ಷನ್ ಅಂತ ಅಂದ ತಕ್ಷಣ ನಮ್ಗೆ ನೆನಪಿಸ್ಕೊಬೇಕಾಗಿರೋದು ಇವ್ರನ್ನ. ಸೊ ಈ ಒಂದು ಮೂಲಕ ಈ ಒಂದು ಕಿರುವಾದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ವಿದ್ಯಾಶಕ್ತಿ ಹೀಗೇನೆ ನಿಮ್ಮ ಒಂದು ಅಕಾಡೆಮಿಕಲ್ ನಾಲೆಜ್ ಏನಿದೆ, ಶೈಕ್ಷಣಿಕವಾಗಿ ನೀವೇನೇನ್ ಪಾಠವನ್ನ ಕಲಿತಾ ಇರ್ತೀರಾ, ಅದ್ರ ಜೊತೆಗೆ ಸಮಯ ಸಿಕ್ಕಾಗ ನಮ್ಮ ದೇಶ, ಭಾಷೆ ಇವೆಲ್ಲದ್ರ ಬಗ್ಗೆ ಮಕ್ಕಳಿಗೆ ಯುಕ್ತ ವಯಸ್ಸಿನಲ್ಲಿ ತಿಳ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ.
ಸೊ ಇದನ್ನ ಹೇಳ್ತಾ ನಮ್ಮ ಪಾಠದ ಕಡೆಗೆ ಗಮನ ಹರಿಸೋಣ. ನಾವ್ ಯಾವ ಪಾಠದಲ್ಲಿದ್ವಿ? ಪ್ರಾಣಿಗಳಲ್ಲಿ ಪೋಷಣೆ ಅಲ್ವಾ? ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಈಗ ಒಂದು ಬಾಯಿಯ ಚಿತ್ರವನ್ನ ಕಾಣಬಹುದು. ಸೊ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಬಾಯಿಯ ಕುರಿತು ಬಹಳ ದೊಡ್ಡದಾದಂತಹ ಮಾಹಿತಿನ ನೀವು ತಿಳ್ಕೊಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ ಬಾಯಿ ಮತ್ತು ಬಾಯಿಯ ಕುಹರದ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಅರ್ಥ ಆಯ್ತಾ? ಮೌತ್ ಅಂಡ್ ಬಕ್ಕಲ್ ಕ್ಯಾವಿಟಿ. ಬಕ್ಕಲ್ ಕ್ಯಾವಿಟಿ ಅಂದ್ರೆ ಬಾಯಿಯ ಕುಹರ. ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ, ಬಕ್ಕಲ್ ಕ್ಯಾವಿಟಿ. ಸೊ ಏನಾಗುತ್ತೆ, ಬಾಯಿಯ ಮೂಲಕ ಆಹಾರ ದೇಹದೊಳಗೆ ಸೇರುತ್ತೆ, ಹೌದಲ್ವಾ? ತೀರಾ ಹುಷಾರಿಲ್ಲ ಅಂತ ಹೇಳಿದಾಗ ಅಥವಾ ನಿಶಕ್ತಿ ಉಂಟಾದಾಗ ಈ ಬಾಯಿಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಗ್ಲೂಕೋಸ್ ಮೂಲಕನೋ ಅಥವಾ ಬೇರೆ ಒಂದು ರಂಧ್ರವನ್ನ ಕೊರ್ದು ಡೈರೆಕ್ಟ್ ಆಗಿ ಅನ್ನನಾಳಕ್ಕೆ ಆಹಾರ ತಲುಪೋ ಹಾಗೆ ಮಾಡ್ತಾರೆ. ಸೊ ಆದ್ರೆ ಅದು ಬೇರೆ ವಿಷಯ. ಸೊ ಈಗ ಬಾಯಿಯ ಮೂಲಕ ಸಾಮಾನ್ಯವಾಗಿ ನಾವು ಆಹಾರವನ್ನ ದೇಹದೊಳಗೆ ಸೇರೋ ಹಾಗೆ ಮಾಡ್ತೀವಿ. ದೇಹದೊಳಗೆ ಆಹಾರ ಸೇವಿಸುವಂತಹ ಪ್ರಕ್ರಿಯೆಗೆ ಆಹಾರ ಸೇವನೆ ಅಥವಾ ಇಂಜೆಕ್ಷನ್ ಅಂತ ಕರೀತಾರೆ. ಬಾಯಿಯ ಮೂಲಕ ದೇಹದೊಳಗೆ ಆಹಾರ ಸೇರಿಸುವಂತಹ ಪ್ರಕ್ರಿಯೆಗೆ ಆಹಾರ ಸೇವನೆ ಅಂತ ಕರಿತೀವಿ. ಆಹಾರ ಸೇವನೆ ಅಂದ್ರೆ ಇಂಜೆಕ್ಷನ್. ಇಂಜೆಕ್ಷನ್ ಅಲ್ಲ, ಇಂಜೆಕ್ಷನ್, ಇಂಜೆಕ್ಟಿಂಗ್ ಅಂತ ಹೇಳ್ತೀವಲ್ಲ, ಇಂಜೆಕ್ಷನ್ ಅಂತ ಕರಿತೀವಿ. ಸೊ ಈಗ ನೀವೆಲ್ಲ ಚಿಕ್ಕವರಿದ್ದಾಗ ಹಲ್ಲಿತ್ತು, ಅವೆಲ್ಲ ಬಿದ್ದು ಹೋದಾಗ ಒಂದೊಂದ್ ಹಲ್ ಬಿದ್ದಾಗ್ಲೂ ಒಂದೊಂದ್ ರೀತಿ ರಂಪಾಟಗಳ ಆಡಿರ್ತೀರಾ. ಕೆಲವರಂತೂ ಅದನ್ನ ಸಗಣಿ ಒಳಗೆ ಆ ಹಲ್ಲನ್ನ ಹಾಕಿಟ್ರೆ ಹೊಸ ಹಲ್ಲು ಹುಟ್ಟುತ್ತಂತೆ, ಅದನ್ನ ಬಚ್ಚಿಕ್ಕಿಡ್ಬೇಕಂತೆ, ಮಣ್ಣಲ್ಲಿ ಹೂತಿಡ್ಬೇಕಂತೆ. ಅಥವಾ ಅದನ್ನ ಕೂಡಿಟ್ರೆ ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಂತೆ. ಏನೇನೋ ಕಾಲ್ಪನಿಕ ಕಥೆಗಳು ನಾವೆಲ್ಲ ಕೇಳಿದ್ವಪ್ಪ. ನೀವ್ ಕೇಳಿದ್ರೋ ಇಲ್ವೋ? ಕೇಳಿರ್ತೀರಾ ಅನ್ಸುತ್ತೆ. ಕೆಲವು ವರ್ಷಗಳ ಹಿಂದೆ ನಿಮ್ ಹಲ್ಲು ಕೂಡ ಬಿದ್ದು ಹೋಗಿದೆ, ಹೌದಾ? ಶೈಶಾವಸ್ಥೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಾಗಿದ್ದಾಗ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತೆ. ಅವು 6 ರಿಂದ 8 ವರ್ಷ ಪ್ರಾಯದ ನಡುವೆ, 6 to 8 years, ಆ ಒಂದು ಪ್ರಾಯದ ನಡುವೆ ಬಿದ್ದು ಹೋಗುತ್ತೆ. ಇವುಗಳಿಗೆ ನಾವು ಮಿಲ್ಕ್ ಟೀತ್ ಅಥವಾ ಹಾಲು ಹಲ್ಲುಗಳು ಅಂತ ಕರಿತೀವಿ. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವ ಹಲ್ಲುಗಳೇ ಶಾಶ್ವತ ಹಲ್ಲುಗಳು. ಇವಾಗ ಯಾವ ಹಲ್ಲುಗಳು ನಿಮ್ ಬಾಯಲ್ಲಿದೆ? ಹಾಲ್ ಹಲ್ಲ, ಶಾಶ್ವತ ಹಲ್ಲ? ಶಾಶ್ವತ ಹಲ್ಲಲ್ವಾ? ಇದನ್ನ ನಾವು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. ಇವು ಜೀವನ ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಹಲ್ಲಿನ ರೋಗದಿಂದ ಸರಿಯಾಗಿ ಓರಲ್ ಹೈಜೀನ್, ಬಾಯಿಯ ಸುರಕ್ಷತೆಯನ್ನ ಮೇಂಟೈನ್ ಮಾಡದೇ ಇದ್ದಾಗ ಹಲ್ಲುಗಳು ಬಿದ್ದು ಹೋಗಬಹುದು. ಆದ್ರಿಂದ ನಾವು ಆಹಾರವನ್ನ ಜಗಿಯೋದು ಎಲ್ಲಿಂದ? ಹಲ್ಲಿಂದ ಅಲ್ವಾ? ಯಾಂತ್ರಿಕವಾಗಿ ಅಂದ್ರೆ ಮೆಕ್ಯಾನಿಕಲ್ ಆಗಿ ಜಗಿದು ಸಣ್ಣ ಸಣ್ಣ ತುಂಡುಗಳನ್ನಾಗಿಸ್ತೇವೆ. ಪ್ರತಿ ಹಲ್ಲು ಒಸಡಿನಲ್ಲಿ ಇರುವ ಪ್ರತ್ಯೇಕ ದಂತ ಕುಳಿಯಲ್ಲಿ ಬೇರೂರಿದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿದ್ರೆ ಚಿತ್ರ 2.3 ಅಲ್ಲಿ ನೀವು ನೋಡಬಹುದು, ಪೇಜ್ ನಂಬರ್ 19 ಅಲ್ಲಿ ಹಲ್ಲಿನ ಜೋಡಣೆ ಮತ್ತು ಹಲ್ಲಿನ ವಿಧಗಳು. ನಮ್ಮ ಹಲ್ಲುಗಳ ಸ್ವರೂಪದಲ್ಲಿ ವಿಭಿನ್ನವಾಗಿದ್ದು ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನ ನೀಡಲಾಗಿದೆ. ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಎಲ್ಲರೂ. ನೋಡಿ, ಇಲ್ಲಿ ಕಾಣಬಹುದು ನೀವು ಈ ಹಲ್ಲು, ಇದು 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 ಈ 3 ಹಲ್ಲು, ಈ ಕಡೆಯಿಂದ 3 ಹಲ್ಲು, ಇದನ್ನ ನಾವು ದವಡೆ ಹಲ್ಲು ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿಂದ 2 ಹಲ್ಲು, ಹೀಗೆ ಈ ಕಡೆಯಿಂದ 2 ಹಲ್ಲು, ಇದನ್ನ ನಾವು ಕಿರು ದವಡೆ ಹಲ್ಲು ಅಂತ ಕರಿತೀವಿ. ಸೊ ಇಲ್ಲಿ ಕಾಣ್ತಾ ಇರುವಂತಹ 2 ಕೋರೆ ಹಲ್ಲು ಅಂತ ಕರಿತೀವಿ. ಮಧ್ಯದಲ್ಲಿ ಇರೋದು ಬಾಚಿ ಹಲ್ಲು. ಅರ್ಥ ಆಯ್ತಾ? ಇದು ಬಾಚಿ ಹಲ್ಲು, ಇದು ಸಹ ಬಾಚಿ ಹಲ್ಲು, ಇದೊಂದು ಕೋರೆ ಹಲ್ಲು, ಈ ಕಡೆ ಕಿರು ದವಡೆ, ಈ ಕಡೆ ದವಡೆ ಹಲ್ಲು. ಮೇಡಮ್ ಇದನ್ನ ತೋರ್ಸಿದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಸ್ಪಷ್ಟವಾಗಿ ತಿಳಿಸ್ಕೊಡಕ್ ಸಾಧ್ಯನಾ? ಖಂಡಿತ ಸಾಧ್ಯ. ನಾನೊಂದು ಹಲ್ಲಿನ ಸೆಟ್ ಅನ್ನೇ ತಂದಿದ್ದೀನಿ ತೋರ್ಸ್ಲಿಕ್ಕೆ. ಹೀಗೆ ಕಾಣ್ತಾ ಇದೆಯಾ ಎಲ್ಲಾರ್ಗೂ ಹಲ್ಲಿನ ಸೆಟ್ ಇದು? ಹೀಗೆ ಓಪನ್ ಮಾಡಿದಾಗ ಈ ಭಾಗ ಇರ್ತೀವಿ. ಕಾಣಿಸ್ತಾ ಇದೆಯಾ?
ಇದನ್ನ ನಾವೇನಂತ ಕರಿತೀವಿ? ದವಡೆ ಹಲ್ಲು ಅಂತ ಕರಿತೀವಿ. ಈ ಭಾಗ ಏನಿದೆ ಇದನ್ನ ನಾವು ಕಿರು ದವಡೆ ಹಲ್ಲು ಅಂತ ಕರಿತೀವಿ. ಕಿರು ದವಡೆ ಹಲ್ಲು ಇದು ಕೋರೆ ಹಲ್ಲಾಗಿರುತ್ತೆ. ಇದನ್ನ ನಾವು ಬಾಚಿ ಹಲ್ಲು, ಇದು ಬಾಚಣಿಗೆ ಶೇಪ್ ಅಲ್ಲಿ ಇದೆ ನೋಡಿ, ಬಾಚ್ ತರ ಇದೆ, ಇದನ್ನ ಬಾಚಿ ಹಲ್ಲು ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಬಾಚಿ ಹಲ್ಲುಗಳು ಈ ಕಡೆ ಉದ್ದಕ್ಕಿರೋದನ್ನ ಕೋರೆ ಹಲ್ಲು ಅಂತ ಕರಿತೀವಿ. ಇದನ್ನ ಕಿರು ದವಡೆ ಹಲ್ಲು, ಇದು ದವಡೆ ಹಲ್ಲು ಅಂತ ಕರಿತೀವಿ. ಇದು ಹಲ್ಲುಗಳು ಇರುವಂತ ರೂಪ. ಮೇಲೂ ಒಂದೇ ತರ, ಕೆಳಗೂ ಒಂದೇ ರೀತಿ ಇರುತ್ತೆ. ಇಲ್ಲೂ ಸಹ ಗಮನಿಸಬಹುದು, ದವಡೆ ಹಲ್ಲು, ಕಿರು ದವಡೆ ಹಲ್ಲು, ಕೋರೆ ಹಲ್ಲು, ಬಾಚಿ ಹಲ್ಲು, ಈ ರೀತಿಯಾಗಿ ನಾವು ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ ಹಲ್ಲಿನ ವಿಧಗಳು ಯಾವ್ಯಾವ ರೀತಿಯಾಗಿ ಇರುತ್ತೆ ಅಂತ. ಮೊದಲನೇದಾಗಿ ದವಡೆ ಹಲ್ಲುಗಳು. ಕಿರು ದವಡೆ ಹಲ್ಲು. ಮೂರನೇದು ಕೋರೆ ಹಲ್ಲು. ನಾಲ್ಕನೇದು ಬಾಚಿ ಹಲ್ಲು. ಇದಕ್ಕ ಇಂಗ್ಲಿಷ್ ಅವತರಣಿಕೆನು ಇಲ್ಲಿ ಬರ್ತಿರ್ತೀನಿ. ದವಡೆ ಹಲ್ಲನ್ನ ನಾವು ಮೋಲಾರ್ ಟೀತ್ ಅಂತ ಕರಿತೀವಿ. ಏನಂತೀವಿ? ಮೋಲಾರ್. ಕಿರು ದವಡೆ ಹಲ್ಲನ್ನ ಪ್ರೀ ಮೋಲಾರ್ ಅಂತ ಕರಿತೀವಿ. ಏನಂತೀವಿ? ಪ್ರೀ ಮೋಲಾರ್. ಕೋರೆ ಹಲ್ಲನ್ನ ಕೆನೈನ್ ಅಂತ ಕರಿತೀವಿ. ಕೆನೈನ್ ಟೀತ್ ಅಂತ ಕರಿತೀವಿ. ಕೆನೈನ್. ಬಾಚಿ ಹಲ್ಲನ್ನ ಇನ್ಸಿಸರ್ ಅಂತ ಕರಿತೀವಿ. ಇದು ಹಲ್ಲುಗಳ ಜೋಡಣೆ ಅಥವಾ ರೀತಿ ಈ ರೀತಿಯಾಗಿ ಇರುತ್ತೆ. ದವಡೆ ಹಲ್ಲು ಮೋಲಾರ್, ಕಿರು ದವಡೆ ಹಲ್ಲು ಪ್ರೀಮೋಲಾರ್, ಕೆನೈನ್ ಇಲ್ಲಿ ಒಂದೇ ಒಂದು ಕಾಣ್ತಾ ಇದೆಯಲ್ಲ ಕೆನೈನ್, ಕೋರೆ ಹಲ್ಲು, ಅಂಡ್ ಇಲ್ಲಿರುವಂತಹದ್ದು ಬಾಚಿ ಹಲ್ಲು ಅಥವಾ ಇನ್ಸಿಸರ್ ಅಂತ ನಾವು ಕರಿತೀವಿ. ನೋಟ್ ಮಾಡ್ಕೊಂಡ್ರಾ? ಈಗ ಈ ಹಲ್ಲಿನ ಬಗ್ಗೆ ನಾನು ಒಂದಿಷ್ಟು ವಿವರಣೆ ಅಥವಾ ಟಿಪ್ಪಣಿಯನ್ನ ನಿಮ್ಗೋಸ್ಕರ ಬರ್ಕೊಂಡ್ ಬಂದಿದ್ದೀನಿ. ಇದನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಸುಮ್ನೆ ಕೇಳಿಸ್ಕೊಳ್ಳಿ. ಇದರ ಮಾಹಿತಿ ಕಲೆ ಹಾಕೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸೊ ಆದ್ರಿಂದ ಈ ನೋಟ್ ಅನ್ನ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ಹಲ್ಲುಗಳ ಮುಖ್ಯ ಕಾರ್ಯ. ವಾಟ್ ಇಸ್ ದ ಫಂಕ್ಷನ್ ಆಫ್ ಟೀತ್? ನಮ್ಮ ಹಲ್ಲುಗಳು ಏನ್ ಕೆಲಸವನ್ನ ಮಾಡುತ್ತೆ? ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬಹುದು, ನೀವು ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನೋಡಬಹುದು ನೀವು. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಒಂದನ್ನ ನೋಡ್ಬಿಡೋಣ, ಆ ನಂತರದಲ್ಲಿ ನಾನು ನೋಟ್ ಅನ್ನ ಹೇಳ್ತಾ ಹೋಗ್ತೇನೆ. ಸೊ ಏನ್ ಮಾಡಿ, ನಿಮ್ಮ ಕೈಗಳನ್ನ ಚೆನ್ನಾಗಿ ತೊಳಿರಿ, ಶುದ್ಧವಾಗಿ ಇಟ್ಕೊಳ್ಳಿ. ಕನ್ನಡಿಯನ್ನ ನೋಡ್ಕೊಂಡು ಮಿರರ್ ಅಲ್ಲಿ ನಿಮ್ಮ ತೋರು ಬೆರಳಿನಿಂದ, ತೋರು ಬೆರಳು ಅಂದ್ರೆ ಇದನ್ನ ನಾವು ಇಂಡೆಕ್ಸ್ ಫಿಂಗರ್ ಅಂತ ಕರಿತೀವಿ. ತೋರು ಬೆರಳಿನಿಂದ ಹಲ್ಲುಗಳನ್ನ ಸ್ಪರ್ಶಿಸಿ ನಿಮ್ಮ ಹಲ್ಲುಗಳನ್ನ ಎಣಿಸಿ. ಇದು ಜಸ್ಟ್ ಒಂದು ಆಟಿಕೆ ಅಂತ ಇರುವಂತದ್ದು. ಇದ್ರಲ್ಲಿ ಎಕ್ಸಾಕ್ಟ್ ನಂಬರ್ ಇಲ್ಲ. ನೀವು ನಿಮ್ ಹಲ್ಲುಗಳನ್ನ ಎಣಿಸ್ಲಿಕ್ಕೆ ಶುರು ಮಾಡಿ. 1 2 3 4 5 6 7 8 9 10 11 12 13 14 15 16. ಎಷ್ಟಿದೆ ಇಲ್ಲಿ? 16. ಮೇಲ್ಗಡೆನೂ ಅಷ್ಟೇ ಇರುತ್ತಲ್ವಾ? 16. 16 + 16 ಎಷ್ಟು? 32 ಅಲ್ವಾ? ಸೊ ಎಣಿಸಿದಾಗ ನೀವು ಹಲ್ಲನ್ನ ಎಣಿಸ್ತೀರಾ, ಎಷ್ಟು ವಿಧದ ಹಲ್ಲುಗಳನ್ನ ಕಂಡುಹಿಡಿಬಹುದು. ಇವೆರಡು ಒಂಥರ ಇದೆ, ಇದು ಸ್ವಲ್ಪ ಒಂಥರ ಇದೆ, ಈ 4 ಒಂಥರ ಇದೆ, ಇದೊಂದು ಡಿಫ್ರೆಂಟ್ ಆಗಿದೆ, ಈ 4 ಒಂಥರ ಇದೆ. ಹೌದಾ? ಸೊ ಆದ್ರಿಂದ ಸೇಬಿನ ಅಥವಾ ಬ್ರೆಡ್ಡಿನ ಒಂದು ಚೂರನ್ನ ತೆಗೆದುಕೊಂಡು ತಿನ್ನಿ. ಕಚ್ಚಲು ಮತ್ತು ತುಂಡು ಮಾಡಲು ಹಾಗೂ ಚುಚ್ಚಲು ಮತ್ತು ಹರಿಯಲು ಯಾವ ಹಲ್ಲುಗಳನ್ನ ಉಪಯೋಗಿಸ್ತೀರಾ ಅನ್ನೋದನ್ನ ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ಅಲ್ಲದೆ ಜಗಿಯಲು ಮತ್ತು ಜಗಿಯಲು, ಬೈಟ್, ಅರಿಯಲು, ಗ್ರೈಂಡ್ ಮಾಡಲು ಯಾವ ಹಲ್ಲುಗಳನ್ನ ಉಪಯೋಗಿಸ್ತೀರಾ ಅನ್ನೋದನ್ನ ಕಂಡು ಹಿಡ್ಕೊಳ್ಬೇಕಾಗತ್ತೆ. ನೀವು ಕಂಡು ಹಿಡಿದಿದ್ನ ಕೋಷ್ಟಕ 2.2ರಲ್ಲಿ ಚಾರ್ಟ್ 2.2 ಅಲ್ಲಿ ನೀವು ನೋಟ್ ಮಾಡ್ಕೊಂತ ಬರಬಹುದು.
ಓಕೆ, ಕ್ಲಿಯರ್ ಆಗಿದ್ಯಾ? ಸೊ ಈಗ ನಮ್ಮ ಒಂದು ನೋಟ್ ಕಡೆಗೆ ಬರೋಣ. ಹಲ್ಲಿನ ಮುಖ್ಯ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಆಹಾರವನ್ನ ಕತ್ತರಿಸಲು, ಹರಿದು ಹಾಕಲು, ಪುಡಿ ಮಾಡಲು ಮತ್ತು ರುಬ್ಬಲು ಸಹಾಯ ಮಾಡುವುದು. ಇದರಿಂದಾಗಿ ನುಂಗಲು ಮತ್ತೆ ಜೀರ್ಣಗೊಳ್ಳೋದಕ್ಕೆ ಸುಲಭವಾಗುತ್ತೆ. ಸೊ ಆ ಹಲ್ಲಿನ ಮುಖ್ಯವಾದಂತಹ ಫಂಕ್ಷನ್ ಅಥವಾ ಕಾರ್ಯ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಆಹಾರ, ಉದಾಹರಣೆಗೆ ರೊಟ್ಟಿ, ಜೋಳದ ರೊಟ್ಟಿನ ತಿಂತಾ ಇದ್ದೀರಾ ಅಂದ್ರೆ ಅದನ್ನ ಕತ್ತರಿಸಿ ಹಾಕ್ಲಿಕ್ಕೆ, ಹರಿದು ಹಾಕ್ಲಿಕ್ಕೆ, ಪುಡಿ ಮಾಡ್ಲಿಕ್ಕೆ, ರುಬ್ಬದ್ಕೆ ಸಹಾಯ ಮಾಡುತ್ತೆ. ಮತ್ತೆ ನುಂಗಲು ಮತ್ತೆ ಜೀರ್ಣಗೊಳಿಸಲು, ಡೈಜೆಷನ್ಗೂ ಕೂಡ ಇದು ನೆರವಾಗುತ್ತೆ. ಇವುಗಳು ಮಾತನಾಡುವ ಶಬ್ದಗಳನ್ನ ರೂಪಿಸುವಲ್ಲಿ, ಮುಖದ ಆಕಾರವನ್ನ ಬೆಂಬಲಿಸುವಲ್ಲಿ ಮತ್ತು ಆತ್ಮವಿಶ್ವಾಸದ ಭಾಗವಾಗಿ ಕಾರ್ಯನಿರ್ವಹಿಸುತ್ತೆ. ಅಪ್ಪಿತಪ್ಪಿ ಹಲ್ಲೇನಾದ್ರು ತೆಗೆಸ್ಕೊ ಬಂದಿರಿ ನೀವು, ಹಲ್ಲು ಹುಳುಕಾಗಿದೆ ಅಂತನೋ, ಸರಿಯಾಗಿ ಮಾತಾಡಕ್ಕಾಗಲ್ಲ, ಪೆಪೆ ಬೆಬೆಬೆ ಅಂತ ಮಾತಾಡ್ತಿರ್ತೀರಿ ಅಲ್ವಾ? ಆದ್ರಿಂದ ನಾವು ಮಾತಾಡ್ಬೇಕಾದ್ರೆ ಒಂದು ಶಬ್ದದ ಸ್ಪಷ್ಟವಾಗಿ ರೂಪಿಸ್ಕೊಬೇಕಾದ್ರೆ, ಮತ್ತೆ ನಮ್ಮ ಮುಖದ ಆಕಾರವನ್ನ ಬೆಂಬಲಿಸ್ಲಿಕ್ಕೆ, ಮತ್ತೆ ಹಲ್ಲು ಶುಭ್ರವಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಭಾಗವಾಗಿ ನಮ್ಗೆ ಹಲ್ಲು ಪ್ರಮುಖವಾದಂತಹ ಕಾರ್ಯನಿರ್ವಹಿಸುತ್ತೆ. ಹಲ್ಲುಗಳ ವಿವಿಧ ಕಾರ್ಯಗಳಲ್ಲಿ ನೋಡೋದಾದ್ರೆ, ಇನ್ಸಿಸರ್ ಅಂದ್ರೆ ಬಾಚಿ ಹಲ್ಲುಗಳು. ಇದನ್ನ ಇನ್ಸಿಸರ್ ಅಥವಾ ಬಾಚಿ ಹಲ್ಲು ಅಂತ ಕರಿತೀವಿ. ಕೆನೈನ್, ಇಲ್ಲಿ ಕಾಣ್ತಾ ಇದೆಯಲ್ಲ ಉದ್ದಕ್ಕೆ, ಕೋರೆ ಹಲ್ಲು, ಕೆನೈನ್. ಈ ಕಡೆ ಇರುವಂತದ್ದು ಪ್ರಿಮೋಲಾರ್ ಅಥವಾ ಕಿರು ದವಡೆ ಹಲ್ಲು, ಮತ್ತೆ ಕೊನೆಯಲ್ಲಿರೋದನ್ನ ದವಡೆ ಹಲ್ಲು ಅಥವಾ ಮೋಲಾರ್ ಟೀತ್ ಅಂತ ನಾವು ಕರಿತೀವಿ. ಇದು ಹಲ್ಲಿನ ವಿವಿಧ ಆಕಾರಗಳು. ಇಲ್ಲೂ ಸಹ ನೀವು ನೋಡ್ತಾ ಹೋಗಬಹುದು, ಪಾಚಿ ಹಲ್ಲು, ಕೋರೆ ಹಲ್ಲು, ಪ್ರಿಮೋಲಾರ್ ಅಂದ್ರೆ ಕಿರು ದವಡೆ ಹಲ್ಲು ಮತ್ತು ದವಡೆ ಹಲ್ಲು ಯಾವ ರೀತಿಯಾಗಿದೆ ಅಂತ. ಇದ್ರ ಒಂದು ಆಹಾರವನ್ನ ಒಡೆಯೋಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ನೋಡೋದ್ನ. ಇನ್ಸಿಸರ್ಸ್ ಅಥವಾ ಬಾಚಿ ಹಲ್ಲುಗಳು ಆಹಾರವನ್ನ ಕತ್ತರಿಸುತ್ತವೆ. ಕೋರೆ ಹಲ್ಲುಗಳು, ಕೆನೈನ್ಸ್, ಅದನ್ನ ಹರಿದು ಹಾಕುತ್ತೆ. ಮತ್ತು ಪ್ರಿಮೋಲಾರ್ಗಳು ಹಾಗೂ ಬಾಚಿ ಹಲ್ಲುಗಳು ಆಹಾರವನ್ನ ಪುಡಿ ಮಾಡಿ ರುಬ್ಬುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಟಿವಿಟಿ ಇದೆಯಲ್ಲ, ಅದ್ರ ಪಕ್ಕ ಬರ್ಕೊಂತೀರಾ ನೀವು. ಏನಿದೆ? ತುಂಡು ಮಾಡುವ ಮತ್ತು ಕಚ್ಚುವ ಹಲ್ಲುಗಳು. ಸೊ ಯಾವ್ದ್ಯಾವ್ದು ತುಂಡು ಮಾಡುವ ಮತ್ತು ಹಲ್ಲುಗಳು? ಯಾವ್ದು? ಕೋರೆ ಹಲ್ಲುಗಳು ಅಥವಾ ಕೆನೈನ್ಸ್. ಪ್ರಿಮೋಲಾರ್ಗಳು ಏನ್ ಮಾಡುತ್ತೆ? ಜಗಿಯುತ್ತೆ ಮತ್ತೆ ಅದನ್ನ ಕೆಲಸ. ಅದರ ಒಂದು ಲಿಸ್ಟ್ ಅನ್ನ ನೀವು ಬರಿಬಹುದು. ಅಂಡ್ ಸಮಯ ಇದ್ದಾಗ ನಿಮ್ಮ ಹಲ್ಲುಗಳನ್ನ ಎಣಿಸಿ, ಎಷ್ಟು ಬಾಚಿ ಹಲ್ಲಿದೆ, ಎಷ್ಟು ಕೋರೆ ಹಲ್ಲಿದೆ, ಎಷ್ಟು ಕಿರು ದವಡೆ ಹಲ್ಲುಗಳಿದೆ ಅಂತ, ಎಷ್ಟು ದವಡೆ ಹಲ್ಲುಗಳಿದೆ ಅನ್ನೋದನ್ನ ನೀವು ಲೆಕ್ಕ ಹಾಕೊಂತ ಹೋಗ್ಬಹುದು. ಓಕೆ, ಈಗ ಮಾತನಾಡೋದಕ್ಕೆ, ಸ್ಪಷ್ಟವಾಗಿ ಮಾತನಾಡಲು ಮತ್ತು ಶಬ್ದಗಳನ್ನ ಉಚ್ಚರಿಸಲು ಹಲ್ಲುಗಳು ಸಹಾಯ ಮಾಡುತ್ತೆ ಅಂತ ನಾ ಆಗ್ಲೇ ಹೇಳಿದ್ದೆ. ಮತ್ತೆ ನಮ್ಮ ಮುಖದ ಆಕಾರ, ಹಲ್ಲುಗಳು ಮುಖದ ರಚನೆಯನ್ನ ಬೆಂಬಲಿಸುತ್ತೆ. ಇದು ವ್ಯಕ್ತಿಯ ನೋಟವನ್ನ ಕೂಡ ಹೆಚ್ಚಿಸುತ್ತೆ. ಜೀರ್ಣಕ್ರಿಯೆ, ಆಹಾರವನ್ನ ಸಣ್ಣ ತುಂಡುಗಳಾಗಿ ಒಡೆಯುವ ಮೂಲಕ ಹಲ್ಲುಗಳು ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ಸೊ ಇನ್ ದ ಎಂಟೈರ್ ಡೈಜೆಷನ್ ಸಿಸ್ಟಮ್, ಟೀತ್ ಅಂಡ್ ಮೌತ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಯಾಕಂದ್ರೆ ಇದು ಆಹಾರಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಒಡೆಯೋದ್ರಿಂದ ಡೈಜೆಷನ್ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳ್ತಿರ್ತಾರೆ ನೋಡಿ ಮನೇಲಿ, ಚೆನ್ನಾಗಿದು ಜಗಿದು ತಿನ್ನಿ, ಇಲ್ಲಾಂದ್ರೆ ಸರಿಯಾಗಿ ಜೀರ್ಣ ಆಗಲ್ಲ, ಕಾನ್ಸ್ಟಿಪೇಷನ್, ಹೊಟ್ಟೆ ಉಬ್ಬರ ಆಗುವಂತಹದ್ದು, ಮಲಬದ್ಧತೆ ಉಂಟಾಗುವಂತಹ ಸಂಭವಗಳು ಇರುತ್ತೆ. ಆದ್ರಿಂದ ಜೀರ್ಣಕ್ರಿಯೆಗೆ ಇದು ಸಹಾಯ. ಇನ್ನು ಹಲ್ಲುಗಳ ವಿಧಗಳ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ, ಬಾಚಿ ಹಲ್ಲು, ನಾ ಆಗ್ಲೇ ಹೇಳ್ದಂಗೆ ಆಹಾರವನ್ನ ಕಚ್ಚಲು ಮತ್ತು ಕತ್ತರಿಸಲು ಬಳಸ್ತಾರೆ. ಕೋರೆ ಹಲ್ಲು ಕಠಿಣ ಆಹಾರವನ್ನ ಹರಿದು ಹಾಕಲು ವಿನ್ಯಾಸಗೊಳಿಸಲಾಗಿದೆ. ಪ್ರಿಮೋಲಾರ್ಸ್ ಅಂದ್ರೆ ಕಿರು ದವಡೆ ಹಲ್ಲು ಆಹಾರವನ್ನ ಪುಡಿ ಮಾಡಿ ಬಾಚಿ ಹಲ್ಲುಗಳಿಗೆ ವರ್ಗಾಯಿಸುವುದಕ್ಕೆ ಸಹಾಯ ಮಾಡುತ್ತೆ.
ಮತ್ತೆ ಬಾಚಿ ಹಲ್ಲು, ಕ್ಷಮೆ ಇರ್ಲಿ, ಬಾಚಿ ಹಲ್ಲು ಅಲ್ಲ, ದವಡೆ ಹಲ್ಲುಗಳು ದೊಡ್ಡ ಮತ್ತು ಬಲವಾದ ಮೇಲ್ಮೈಗಳನ್ನು ಹೊಂದಿದ್ದು ಆಹಾರವನ್ನ ಸಂಪೂರ್ಣವಾಗಿ ರುಬ್ಬಲು ಇದು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ನಮ್ಮ ಬಾಯಿಯ ಚಿತ್ರಣವನ್ನ ನೀವು ನೋಡಬಹುದು, ಎಣಿಸ್ಲೂಬಹುದು ಎಷ್ಟಿದಾವೆ ಅಂತ. ಬಾಚಿ ಹಲ್ಗಳು ಎಷ್ಟಿದಾವೆ? 1, 2, 3, 4 4 ಕೆನೈನ್ ಕೋರೆ ಹಲ್ಲು ಎಷ್ಟಿದೆ? ಮೇಲೆ 2 ಇದೆ, ಇಲ್ಲಿ 4 ಇದ್ರೆ ಇಲ್ಲೂ 4 ಇರುತ್ತೆ, ಒಟ್ಟು 8. ಕೆನೈನ್ ಎಷ್ಟಿದೆ ನೋಟ್ ಮಾಡ್ಕೊಳ್ಳಿ ಒಂದ್ ಕಡೆ. ಬಾಚಿ ಹಲ್ಲುಗಳು 8 ಇರುತ್ತೆ, ಮತ್ತೆ ಅಂದ್ರೆ ಮೇಲ್ಗಡೆ 4, ಕೆಳಗಡೆ 4 ಈ ರೀತಿಯಾಗಿ ಇರುತ್ತೆ. ಕೋರೆ ಹಲ್ಲುಗಳು 2 ಇರುತ್ತೆ, ಮೇಲೊಂದು ಕೆಳಗೊಂದು. ಅರ್ಥ ಆಯ್ತಾ? ಇದನ್ನ ಹೊರತುಪಡಿಸಿ ದವಡೆ ಹಲ್ಲು ಮತ್ತೆ ಕಿರು ದವಡೆಗಳ ಹಲ್ಲು ಎಷ್ಟಿರುತ್ತೆ? ಒಟ್ಟಾರೆ 36 ಹಲ್ಲುಗಳು ಇರ್ಬೇಕು. ಅರ್ಥ ಆಯ್ತಾ? ಅದ್ ಎಷ್ಟಿರುತ್ತೆ? 4 4 ಅಲ್ಲೇ 4 4 ಈ ರೀತಿಯಾಗಿರುತ್ತೆ. ಸೊ ಒಟ್ಟು 32 ಹಲ್ಲುಗಳು ನಮ್ಮ ಬಾಯಿನಲ್ಲಿ ಇರುತ್ತೆ. ಸೊ ಈಗ ಅಗೇನ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಔಟ್ ಆಫ್ ದ ಸಿಲೆಬಸ್ ಒಂದ್ ಸ್ವಲ್ಪ ಜೀರ್ಣಕ್ರಿಯೆಯಿಂದ ಆಚೆ ಬಂದು ಹಲ್ಲಿನ ಸುರಕ್ಷತೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ಎಕ್ಸ್ಟ್ರಾ ಜ್ಞಾನಲ್ಲಿ. ಸೊ ನಾವು ಹಲ್ಲಿನ ಸಂರಕ್ಷಣೆಯನ್ನ ಮಾಡ್ಕೊಬೇಕಾದ್ರೆ ಎಸ್ಪೆಷಲಿ ಏನಾಗುತ್ತೆ, ನಿಮ್ಗೆಲ್ಲ ಬಹಳ ಚಿಕ್ಕ ವಯಸ್ಸಿರುತ್ತೆ ಅಲ್ವಾ? ಈ ಚಿಕ್ಕ ವಯಸ್ಸಿನಿಂದಾನೇ ಕೂಡ ನೀವು ಹಲ್ಲಿನ ಸಂರಕ್ಷಣೆಯನ್ನ ಮಾಡ್ಕೊಬೇಕು. ಈಗ್ಲೇ ಹಲ್ಲು ಹಳದಿ ಕಟ್ಟುವಂತಹದ್ದು ಅಥವಾ ದಂತಕ್ಷಯ, ದಂತಗುಳಿ ಆಗುವಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಓಪನ್ ಮಾಡಿದಾಗ ಪೇಜ್ ನಂಬರ್ 21ರಲ್ಲಿ ನೀವು ಸಿಹಿ ತಿನಿಸು ಮತ್ತು ದಂತಕ್ಷಯದ ಬಗ್ಗೆ, ಕ್ಯಾವಿಟಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗೋದಾದ್ರೆ, ದಿನಕ್ಕೆ 2 ಬಾರಿ ಫ್ಲೋರೈಡ್ ಟೂತ್ ಪೇಸ್ಟ್ ನಿಂದ ಹಲ್ಲುಗಳನ್ನ ಬ್ರಷ್ ಮಾಡಿ. ಫ್ಲೋರೈಡ್ ಅಂದ್ರೆ ಅದೊಂದು ಅಂಶ ನಮ್ಮ ಟೀತ್ ವೈಟನ್ ಮಾಡ್ಲಿಕ್ಕೆ ಮತ್ತು ಹಲ್ಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಉಳ್ಳೊಂಥದ್ದು. ಫ್ಲೋರೈಡ್ ಇರುವಂತಹ ಟೂತ್ ಪೇಸ್ಟ್ ಗಳನ್ನೇ ನಾವು ಬಳಸ್ಬೇಕಾಗುತ್ತೆ. ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಫ್ಲೋರೈಡ್ ರಹಿತವಾದಂತ ಮತ್ತು ಈ ಆಂಧ್ರ ಪ್ರದೇಶದ ಬಾರ್ಡರ್ ಜಾಗಗಳಲ್ಲೂ ಕೂಡ ಫ್ಲೋರೈಡ್ ರಹಿತ ಒಂದು ಆ ಡಿಫಿಷಿಯನ್ಸಿಯಿಂದ ಹಲ್ಲಿನ ಮೇಲ್ಭಾಗದಲ್ಲಿ ಅರಿಶಿಣದ ಕಲೆಯಂತೆ ಇರೋದನ್ನ ನಾವು ಕಾಣಬಹುದು. ಸೊ ಆದ್ರಿಂದ ಫ್ಲೋರೈಡ್ ಟೂತ್ ಪೇಸ್ಟ್ ನಿಂದ ಹಲ್ಲುಗಳನ್ನ ಬ್ರಷ್ ಮಾಡಿ ದಿನಕ್ಕೆ ಒಮ್ಮೆ ಫ್ಲೋಸ್ ಮಾಡಿ. ಫ್ಲೋಸ್ ಅಂದ್ರೆ ಒಂದು ಉದ್ದದ ದಾರ ರೀತಿ ಇರುತ್ತೆ, ಹಲ್ಲುಗಳ ಮಧ್ಯೆ ಇರುವಂತಹ ಕೊಳೆಯನ್ನ ತೆಗೆದು ಹಾಕ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತು ನಿಯಮಿತವಾಗಿ ದಂತ ವೈದ್ಯರು ಡೆಂಟಿಸ್ಟ್ ಗಳನ್ನ, ಹಲ್ ಡಾಕ್ಟರ್ ಅನ್ನ ಭೇಟಿ ಮಾಡಿ. ಹಿಂಭಾಗದ ಹಲ್ಲುಗಳನ್ನ ಮತ್ತು ಹಲ್ಲಿನ ನಡುವಿನ ಅಂತರವನ್ನ ಸ್ವಚ್ಛಗೊಳಿಸಲು ಮರೆಯದಿರಿ. ಒಣಬಾಯಿ, ಮಧುಮೇಹದಂತ ಆರೋಗ್ಯ ಸಮಸ್ಯೆಗಳಿದ್ದರೆ ದಂತ ವೈದ್ಯರ ಸಲಹೆಯನ್ನ ಪಡೆಯೋದು ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಬ್ರಷ್ ಮಾಡುವಂತಹ ವಿಧಾನ, ದಿನಕ್ಕೆ 2 ಬಾರಿ. ಸೊ ಬೆಳಗ್ಗೆ ಮತ್ತು ಸಂಜೆ ಮಲಗುವ ಮುನ್ನ ಬ್ರಷ್ ಮಾಡ್ಬೇಕಾಗತ್ತೆ. ಫ್ಲೋರೈಡ್ ಇರುವಂತಹ ಟೂತ್ ಪೇಸ್ಟ್ ಅನ್ನೇ ಬಳಸ್ಬೇಕಾಗತ್ತೆ. ಸರಿಯಾಗಿ ಬ್ರಷ್ ಅಂದ್ರೆ ಮಕ್ಕಳಿಗೆ ಸಣ್ಣ ತಲೆ ಮತ್ತು ಮೃದುವಾದ ಬಿರುಗೂದಲುಗಳಿರುವ ಟೂತ್ ಬ್ರಷ್ ಅನ್ನ ಬಳಸ್ಬೇಕಾಗತ್ತೆ. ಮತ್ತೆ 2 ನಿಮಿಷ ಪ್ರತಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಕನಿಷ್ಠ 2 ನಿಮಿಷಗಳ ಕಾಲ ಬ್ರಷ್ ಮಾಡಿ. ಅಂದ್ರೆ ಪ್ರತಿಯೊಂದು ಹಲ್ಲುಗೂ 2 ನಿಮಿಷ ಅಲ್ಲ. ಸೊ 32 ಹಲ್ಲಿದಾವೆ ಅಂದ್ರೆ 32 ಇಂಟು 2 ಎಷ್ಟಾಗುತ್ತೆ? 64. ಸೊ 1 ಅವರ್ 10 ನಿಮಿಷ ಹಲ್ಲುಜ್ಜಕ್ ಬೇಕಾ? ಖಂಡಿತ ಇಲ್ಲ. ಹಲ್ಲುಜ್ಲಿಕ್ಕೆ 2 ನಿಮಿಷ ಸಾಕು. ಸೊ ಜಸ್ಟ್ ಇದು ಕಲ್ಲುಗಳನ್ನ ತಿಕ್ಕೋ ಹಾಗೆ ತಿಕ್ಬೇಡಿ, ನೀಟಾಗಿ ತಿಕ್ಕಿ ತೊಳಿಬೇಕಾಗತ್ತೆ. ಹಿಂಭಾಗದ ಹಲ್ಲುಗಳು, ಹಲ್ಲಿನ ಕೊಳೆತ ಹೆಚ್ಚು ಕಂಡು ಬರುವ ಹಿಂಭಾಗದ ಹಲ್ಲುಗಳನ್ನ ಕೂಡ ಸ್ವಚ್ಛಗೊಳಿಸಿ ಕ್ಲೋಸಿಂಗ್ ಮತ್ತು ಇಂಟರ್ ಪ್ರೊಕ್ಸಿಮಲ್ಸ್ ಕ್ಲೀನಿಂಗ್ ಅನ್ನ ಮಾಡಿಸ್ತಿರ್ಬೇಕಾಗತ್ತೆ. ಹಲ್ಲುಜ್ಜೋದ್ರಿಂದ ತಲುಪಲು ಸಾಧ್ಯವಾಗದ ಹಲ್ಲುಗಳ ನಡುವಿನ ಅಂತರವನ್ನ ಸ್ವಚ್ಛಗೊಳಿಸಲು ದಿನಕ್ಕೆ ಒಮ್ಮೆ ಫ್ಲೋಸ್ ಮಾಡಿ. ಫ್ಲೋಸ್ ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ಅದೊಂದು ಬಿಳಿಯ ಉದ್ದದ ದಾರ ಇರುತ್ತೆ. ಕೆಲವೊಂದು ಜಾಗದಲ್ಲಿ ಟೂತ್ ಬ್ರಷ್ ತಲುಪದೇ ಇದ್ದಾಗ ಫ್ಲೋಸ್ ಮೂಲಕ ಹಲ್ಲುಗಳ ನಡುವೆ ಇರುವಂತಹ ಜಾಗವನ್ನ ಸ್ವಚ್ಛಗೊಳಿಸ್ಲಿಕ್ಕೆ ನಾವು ಬಳಸ್ತೀವಿ. ಮತ್ತು ಸಿ ಆಕಾರದ ಚಲನೆ, ಹಲ್ಲಿನ ಸುತ್ತಲೂ ಫ್ಲೋಸ್ ಅನ್ನು ಸಿ ಆಕಾರದಲ್ಲಿ ಬಿಗಿಯಾಗಿ ಸುತ್ತಿ ಮತ್ತು ಸುಮಾರು 10 ಬಾರಿ ಸ್ವಚ್ಛಗೊಳಿಸಬೇಕಾಗತ್ತೆ. ಇಂಟರ್ ಪ್ರಾಕ್ಸಿಮಲ್ ಬ್ರಷ್ಗಳು, ಕೌಶಲ್ಯದ ಸಮಸ್ಯೆಗಳಿದ್ದರೆ ಇಂಟರ್ ಪ್ರಾಕ್ಸಿಮಲ್ಸ್ ಬ್ರಷ್ಗಳು ಅಥವಾ ಡೆಂಟಲ್ ಪಿಕ್ ಗಳನ್ನ ಬಳಸಬಹುದು. ವಾಟರ್ ಫ್ಲೋಸರ್ಗಳು ಆಹಾರದ ತುಣುಕುಗಳನ್ನ ತೆಗೆದು ಹಾಕುತ್ತೆ. ಉತ್ತಮವಾಗಿದ್ದರೂ ಅವು ಜೈವಿಕ ಫಿಲ್ಮ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ. ಆದ್ರಿಂದ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೇಡಮ್ ಇಷ್ಟುದ್ದ ನೀವು ನೋಟ್ ಬರ್ಕೊ ಬಂದಿದ್ದೀರಾ, ನಮ್ಗ್ ಹಲ್ಲಿನ ರಕ್ಷಣೆ ಯಾವ ರೀತಿ ಮಾಡ್ಕೊಬೇಕು?
ಈ ರೀತಿಯಾದಂತಹ ಟೂತ್ ಬ್ರಷ್ ನಲ್ಲಿ ಹಲ್ಲು ಉಜ್ಬೇಕಾದ್ರೆ ಸುಮ್ನೆ ಹಿಂಗ್ 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 ಉಜ್ಜಿ ಬರೋದಲ್ಲ. ಈ ಭಾಗ ಸರಿಯಾಗಿ ಗಮನಿಸಿ. ಈ ಒಳ ಭಾಗದಲ್ಲಿ ಸುಮಾರಷ್ಟು ಜನ ಉಜ್ಜೋದಿಲ್ಲ, ಬರೀ ಹೀಗೆ ಉಜ್ಜುತ್ತಾ ಹೋಗ್ತಾರೆ. ಆದ್ರೆ ಈ ಒಳಭಾಗವನ್ನ ಕೂಡ ಉಜ್ಜೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಮೇಲಿನ ಭಾಗದ ಹಲ್ಲನ್ನು ಕೂಡ ತುಂಬಾ ಚೆನ್ನಾಗಿ ಉಜ್ಬೇಕಾಗುತ್ತೆ. ಇದಾದ ನಂತರ ಹಲ್ಲಿನ ನಡುವೆ ಇರುವಂತಹ ಗ್ಯಾಪ್ಗಳ ಮಧ್ಯೆ ಫ್ಲೋಸರ್ ಅನ್ನ ಬಳಸಿ ನೀವು ಹಲ್ಲನ್ನ ಉಜ್ಬೇಕಾಗುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ಬಾಯನ್ನ ಚೆನ್ನಾಗಿ ಮುಕ್ಕಳಿಸಿ ಉಗಿಯೋದ್ರಿಂದ, ಪ್ರತಿಯೊಂದು ಆಹಾರದ ನಂತರ ಅದೇ ಕೆಲಸವನ್ನ ಮಾಡೋದ್ರಿಂದ ದಂತಕ್ಷಯ ಅಥವಾ ಕ್ಯಾವಿಟಿ ಆಗೋದನ್ನ ನಾವು ಕಮ್ಮಿ ಮಾಡ್ತಾ ಬರಬಹುದು. ಯಾವುದೇ ಹಲ್ಲಿನ ನೋವು ಇಲ್ಲದಿದ್ರು, ಈಗ ಒಂದ್ ನಿಮಿಷ ಶೇರ್ ಮಾಡ್ತೀನಿ ಸ್ಕ್ರೀನ್ ನ. ಯಾವುದೇ ಹಲ್ಲಿನ ನೋವು ಇಲ್ಲದಿದ್ದರೂ ನಿಯಮಿತವಾಗಿ ಸಾಧ್ಯವಾದರೆ 6 ತಿಂಗಳಿಗೊಮ್ಮೆ ಫಾರ್ ಎವ್ರಿ 6 ಮಂತ್ಸ್ ದಂತ್ಯ ವೈದ್ಯರನ್ನ ನಾವು ಭೇಟಿ ಮಾಡ್ಬೇಕಾಗತ್ತೆ. ವೃತ್ತಿಪರ ಶುಚಿಗೊಳಿಸುವಿಕೆ ಅಂದ್ರೆ ಪ್ರೊಫೆಷನಲ್ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ದಂತ ವೈದ್ಯರನ್ನ ಭೇಟಿ ಮಾಡಿದಾಗ ಫ್ಲೋರೈಡ್ ಚಿಕಿತ್ಸೆ, ಎಸ್ಪೆಷಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಮತ್ತು ಕೆಲವೊಂದು ಕರಾವಳಿ ಭಾಗದ ಪ್ರದೇಶ, ಈ ಆಂಧ್ರ ಬಾರ್ಡರ್ ದ್ವಿಭಾಷಾ ಪ್ರದೇಶಗಳು ಅಂತ ಕರಿತಿರ್ತೀವಲ್ಲ, ಅಲ್ಲೆಲ್ಲ ಈ ಫ್ಲೋರೈಡಿನ ಒಂದು ಡಿಫಿಷಿಯನ್ಸಿ ಇರುತ್ತೆ. ಇದರಿಂದ ಹಲ್ಲಿನ ಭಾಗ ಬಹಳ ಮೃದುಲವಾಗಿ ಇರುತ್ತೆ. ಆದ್ರಿಂದ ಈ ಹಲ್ಲಿನ ಕೊಳೆತಕ್ಕೆ ಹೆಚ್ಚಿನ ಅಪಾಯವಿದ್ದರೆ ದಂತ ವೈದ್ಯರು ಕಚೇರಿ ಭೇಟಿಯ ಸಮಯದಲ್ಲಿ ಫ್ಲೋರಾಯ್ಡ್ ವಾರ್ನಿಷ್ ಅಥವಾ ಫೋಮ್ ಅನ್ನ ನೀಡಬಹುದು, ಅಥವಾ ಮನೆ ಬಳಕೆಯ ಜೆಲ್ ಬಾಯಿ ಜಾಲಾಡುವಿಕೆಯನ್ನು ಕೂಡ ಶಿಫಾರಸು ಮಾಡಬಹುದು. ಬಾಯಿ ಜಾಲಾಡುವಿಕೆ ಅಂದ್ರೆ ಮೌತ್ ವಾಶ್ ಅಂತ ಕರಿತೀವಿ, ಅದನ್ನ ಅವರು ಶಿಫಾರಸ್ ಮಾಡ್ತಾರೆ. ಇದು ನಮ್ಮ ದೇಹದಲ್ಲಿ ಇರುವಂತಹ ಹಲ್ಲುಗಳು ಹಾಗೂ ಅದರ ಸಂರಕ್ಷಣೆಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಅಂಡ್ ಆಕ್ಟಿವಿಟಿಯನ್ನ ಮರಿಬೇಡಿ. ನಮ್ಮ ದೇಹದಲ್ಲಿ ಎಷ್ಟು ದವಡೆ ಹಲ್ಲುಗಳಿದೆ, ಎಷ್ಟು ಕಿರು ದವಡೆ ಹಲ್ಲಿದೆ, ಕೋರೆ ಹಲ್ಲು ಎಷ್ಟಿದೆ, ಬಾಚಿ ಹಲ್ಲು ಎಷ್ಟಿದೆ, ಇಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ. ಒಂದ್ ಸಿಂಪಲ್ ಗೆಸ್, ಎಲ್ಲ ಸೇರಿ ಒಂದ್ 32 ಹಲ್ಲಿರುತ್ತೆ ನಮ್ಮ ಬಾಯಲ್ಲಿ. ಸೊ ಅದು ಯಾವ ಯಾವ ಕಾರ್ಯಗಳನ್ನ ಮಾಡುತ್ತೆ ಅಂತ ನಾನು ಹೇಳಿದ್ದೆ. ಬಾಚಿ ಹಲ್ಲು ಆಹಾರವನ್ನ ಅಗಿಲಿಕ್ಕೆ, ಕತ್ತರಿಸಿ ಹಾಕ್ಲಿಕ್ಕೆ ಕೋರೆ ಹಲ್ಲು, ಕಿರು ದವಡೆ ಮತ್ತು ದವಡೆ ಹಲ್ಲು ಅವುಗಳನ್ನ ರುಬ್ಲಿಕ್ಕೆ ಮತ್ತು ಜೀರ್ಣಕ್ರಿಯೆಗೆ ನಮ್ಗೆ ಸಹಾಯ ಮಾಡ್ತಾ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಸಿಹಿ ತಿನಿಸು ಹಾಗೂ ದಂತಕ್ಷಯದ ಬಗ್ಗೆ ಇದೆ. ಜೊತೆಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಚಟುವಟಿಕೆ ಇದೆ, ಚಟುವಟಿಕೆ 2.3 2.3. ದಯವಿಟ್ಟು ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ ಮಕ್ಳೇ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಳೇ ಹೇಳ್ತಾ ಇರೋದೆಲ್ಲ ವಿಷಯಗಳು ನಿಮ್ಗೆ? ಓಕೆ. ಸೊ 2 ಗಾಜಿನ ಪ್ರಣಾಳಗಳನ್ನ ತೆಗೆದುಕೊಂಡು ಅವುಗಳನ್ನ ಎ ಮತ್ತು ಬಿ ಅಂತ ಗುರುತಿಸಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಚಿತ್ರ 2.4ರಲ್ಲಿ ತೋರಿಸಿರೋ ಹಾಗೆ ಎ ಪ್ರಣಾಳಕ್ಕೆ 1 ಚಮಚ ಅನ್ನವನ್ನ ಹಾಕಿ, ಬಿ ಪ್ರಣಾಳಕ್ಕೆ 3ರಿಂದ 5 ನಿಮಿಷ ಜಗಿಯಲ್ಪಟ್ಟ 1 ಚಮಚದಷ್ಟು ಅನ್ನವನ್ನು ಹಾಕಿ. ಎರಡಕ್ಕೂ ಕೂಡ 3ರಿಂದ 4 ml ನೀರು ಸೇರಿಸಿ. ಈಗ ಪ್ರತಿಯೊಂದು ಪ್ರಣಾಳಕ್ಕೆ ಅಯೋಡಿನ್ ದ್ರಾವಣ, ಓಕೆ, ಇದನ್ನ ಹಾಕ್ಬೇಕಾಗುತ್ತೆ, ಒಂದು 2-3 ಹನಿಗಳು. ಇದನ್ನ ಅದಾದ ನಂತರ ನಾವು ಬಣ್ಣ ಬದಲಾಗುವಂಥದ್ದು ಗಮನಿಸ್ತೀವಿ. ಈಗ ಅನ್ನ ಮತ್ತೆ ನೀರಿಗೆ ಅಯೋಡಿನ್ ದ್ರಾವಣ ಹಾಕಿದಾಗ ನೀಲಿಯ ಬಣ್ಣಕ್ಕೆ ಬದಲಾಗಿದೆ, ಆದ್ರೆ ಇಲ್ಲಿ ಬೇರೆಯ ಬಣ್ಣಕ್ಕೆ ಬದಲಾಗಿರುತ್ತೆ. ಕಾರಣ ಏನಂದ್ರೆ ಇದ್ರಲ್ಲಿ ಇರುವಂತಹ ಲಾಲಾರಸ ಸಲೈವ, ಎಂಜಲು ಅಂತ ಕರಿತೀವಿ. ಪಿಷ್ಟವನ್ನ ಸಕ್ಕರೆಗಳನ್ನಾಗಿ ವಿಭಜಿಸುತ್ತೆ ಈ ಒಂದು ಲಾಲಾರಸ. ಪಿಷ್ಟ ಅಂದ್ರೆ ಸ್ಟಾರ್ಚ್. ಈ ಕಾರ್ಬೋಹೈಡ್ರೇಟ್ ಅಂಶ ಇರುವಂತಹ ಆಹಾರ ಪದಾರ್ಥ, ಅನ್ನ ಆಗಿರಬಹುದು, ಆಲೂಗಡ್ಡೆ ಆಗಿರಬಹುದು, ಇವುಗಳಲ್ಲಿ ನಾವು ಸ್ಟಾರ್ಚ್ ನ ಅಂಶ, ಪಿಷ್ಟವನ್ನ ಕಾಣ್ತೀವಿ. ಅದನ್ನ ನಾವು ಆಹಾರದಂತೆ ಜಗಿಲಿಕ್ಕೆ ಶುರು ಮಾಡಿದಾಗ ಆ ಪಿಷ್ಟ ಸಕ್ಕರೆಗಳಾಗಿ ವಿಭಜಿಸಲ್ಪಡುತ್ತೆ. ಸಕ್ಕರೆ ಅಂದ್ರೆ ಇಲ್ಲಿ ಗ್ಲೂಕೋಸ್ ಆಗಿ ವಿಭಜಿಸಲ್ಪಡುತ್ತೆ. ಸೊ ಆದ್ರಿಂದ ಈ ಬಣ್ಣದ ವ್ಯತ್ಯಾಸವನ್ನ ನೀವು ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಇದೀಗ ನಾನು ಕ್ಲಾಸ್ ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಈ ನೋಟನ್ನ ಓದೋದು ಮರೆಯಬೇಡಿ. ಇಲ್ಲಿ ನಾವು ಹಲ್ಲಿನ ಸುರಕ್ಷತೆಯ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹೇಳಿದಂತಹ ಟಾಪಿಕ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ನಾವು ನಾಲಿಗೆಯ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.